ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ ಒಂದು 1 ಮಂತ್, ಮೋರ್ ದೆನ್ 1 ಮಂತೇ ಆಗಿಬಿಟ್ಟಿದೆ ನಾನು ಯಾವುದೇ ಒಂದು ಶಾರ್ಟ್ಸ್ ಆ್ಯಂಡ್ ಲಾಂಗ್ ವಿಡಿಯೋ ಎರಡನ್ನೂ ಅಪ್ಲೋಡ್ ಮಾಡಿ. ಸೊ ಇನ್ಮೇಲೆ ಶಾರ್ಟ್ಸ್ ಮತ್ತು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಆ ಕಡೆ ಈ ಕಡೆ ಡಿಸ್ಟ್ರಾಕ್ಷನ್ಸ್ ಇದ್ದೇ ಇರುತ್ತಲ್ವ, ತುಂಬ ಮಾಡಬೇಕಾ ಬೇಡವಾ ಅಂತ ಥಿಂಕ್ ಮಾಡಿ ಓಕೆ ಫೈನಲಿ ವಿಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಏನು ಟಾಪಿಕ್ ಅಂದರೆ ನ್ಯೂ ಅಡಿಕ್ಷನ್ ಟು ಮೈ ಕಿಚನ್. ನೀವು ನನ್ನ ಶಾರ್ಟ್ಸಲ್ಲಿ ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ ಏನು ಆಗಿತ್ತು ನನ್ನ ಗ್ಯಾಸ್ ಸ್ಟವ್ಗೆ ಅಂತ ಹೇಳಿ. ಸೊ ನಾನು ಅದನ್ನು ಅಮೆಝಾನಲ್ಲೇ ಬೈ ಮಾಡಿದ್ದು. ಆಲ್ಮೋಸ್ಟ್ ಒಂದು 6 ಮಂತ್ಸ್ ಏನೋ ಚೆನ್ನಾಗೇ ಬಂತು. ಅದಾದಮೇಲೆ ನನಗೆ ಪ್ರಾಬ್ಲಮ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಯೂಶ್ವಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ರೆ ಅದು ವಾರಂಟಿನ ಕ್ಲೈಮೇ ಮಾಡ್ಕೊಳೋಕ್ಕೆ ಹೋಗಲ್ಲ. ಈಸಿಯಾಗಿ ಯಾವುದೇ ಒಂದು ಕಂಪನಿನೂ ವಾರಂಟಿ ಕ್ಲೈಮ್ ಮಾಡೋಕ್ಕೂ ಬಿಡಲ್ಲ, ಸರ್ವಿಸಿಂದನೇ ಕ್ಲೋಸ್ ಅಪ್ ಮಾಡ್ತಾರೆ. ಬಟ್ ಆದ್ರೂ ಈ ಒಂದು ನಾನು ಏನು ಮಾಡಿದ್ನೋ ಆ ಥರ ಮಾಡಿದ್ರೆ ಅಮೆಝಾನಿಂದ ವಾರಂಟಿ ಕ್ಲೈಮ್ ಮಾಡಿಕೊಂಡು, ಇಲ್ಲ ಅಂತ ಹೇಳಿದ್ರೆ ನೀವು ನ್ಯೂ ಗ್ಯಾಸ್ ಸ್ಟವ್ನ ಪರ್ಚೇಸ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ಇದರಲ್ಲಿ ನಿಮಗೆ ಸ್ವಲ್ಪ ಒಂದು ಐಡಿಯಾ ಬರುತ್ತೆ ಅಂತ ನಾನು ಹೇಳ್ತೀನಿ ಅಷ್ಟೇ. ಇದು ಜಸ್ಟ್ ಏನು ಇನ್ಫಾರ್ಮೇಷನ್ ಅಷ್ಟೇ. ನಿಮಗೆ ಈ ವಿಡಿಯೋ ಇದೆಲ್ಲ ನನಗೆ ಗೊತ್ತಿರುತ್ತೆ, ನೀನೇನು ಹೇಳೋದು ಅಂತ ಹೇಳಿರ್ಬೋದು. ನಾನು ಬಿಫೋರು ಹಾಗೆ ಅಂದ್ಕೊಂಡಿದ್ದೆ, ಇದೇನು ಬೇಡ, ಇದು ರೀಸೇಲ್ ಮಾಡಿಬಿಟ್ಟು ನ್ಯೂ ಗ್ಯಾಸ್ ಪರ್ಚೇಸ್ ಮಾಡಿಬಿಡೋಣ ಅಂತಲೇ ಅಂದ್ಕೊಂಡಿದ್ದು. ಬಟ್ ನಾನು ಯಾವಾಗ ಒಂದು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದಾಗ ಅವರೇ ನನಗೆ ಐಡಿಯಾ ಕೊಟ್ಟಿದ್ದು, ಈ ಥರನೊಂದು ಆಪ್ಷನ್ ಇದೆ, ನೀವು ಯೂಸ್ ಮಾಡ್ಕೊಳ್ಬೋದು ಅಂತೇಳಿ. ಓಕೆ, ವೈ ನಾಟ್ ಅಂತ ನಾನು ಯೂಸ್ ಮಾಡಿಕೊಂಡೆ. ಇದೇ ರೀತಿ ತುಂಬ ಚೆನ್ನಾಗಿ ನಿಮಗೆ ಗೊತ್ತಿರಲ್ಲ. ಸೊ ಅದಕ್ಕೆ ನಿಮಗೂ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ನಿಮಗೂ ಫ್ಯೂಚರಲ್ಲಿ ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಈ ಥರ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಅದು ವಾರಂಟಿ ಕಾರ್ಡ್ ಇದ್ದು ಆ ವಾರಂಟಿ ಕಾರ್ಡ್ ಒಳಗಡೆ ನಿಮ್ಗೇನಾದರೂ ರಿಪೇರ್ ಆಯಿತು ಅಂತ ಹೇಳಿದ್ರೆ ನೀವು ಆರಾಮಾಗಿ ಕ್ಲೈಮ್ ಮಾಡ್ಕೊಳ್ಬೋದು. ಫಸ್ಟ್ ಆಫ್ ಆಲ್ ನೀವು ಕಾಲ್ ಮಾಡಿದ್ರೆ ಅಮೆಝಾನ್ ಅವರು ಸರ್ವಿಸ್ ಅವ್ರನ್ನೇ ಕಳಿಸೋದು. ಸರ್ವಿಸ್ ಅವ್ರನ್ನ ಕಳಿಸಿದ ತಕ್ಷಣ ಅದು ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಯಾಕಂದರೆ ನ್ಯೂ ಪ್ರಾಡಕ್ಟು ಸರ್ವಿಸ್ ಆಗಿದ ತಕ್ಷಣ ಅದು ನ್ಯೂ ಫೀಲ್ ಬರಲ್ಲ ಅಂತ. ಸೊ ನಾನು ಸರ್ವಿಸ್ ಅವ್ರು ನನ್ನ ಕಳಿಸ್ಕೊಟ್ರು, ಬಟ್ ನಂಗೆ ಅದು ಸ್ಯಾಟಿಸ್ಫೈ ಆಗದಿರೋಕ್ಕಲ್ಲ. ನಾನು ಮತ್ತೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಸೆಂಡ್ ಮಾಡಿ ಮೇಲ್ ಮಾಡಿದ್ರೆ ಒಂದಷ್ಟು ಸರಿ ಕಾಲ್ ಬ್ಯಾಕ್ ಮಾಡಿದಾಗ ನಿಮಗೆ ಅವರು ವಾರಂಟಿ ಕ್ಲೈಮ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಅವರೇ ಸಹ ಪ್ರಾಡಕ್ಟ್ನ ರಿಟರ್ನ್ ತೊಗೊಂಡೋಗಿ ನಿಮ್ಗೇನಾದರೂ ಅದನ್ನೇ ರಿಪ್ಲೇಸ್ಮೆಂಟ್ ಬೇಕಾ, ಇಲ್ಲ ಅದೇ ಬ್ರ್ಯಾಂಡಲ್ಲಿ ಬೇರೆ ಏನಾದರೂ ಆ್ಯಡ್ ಮಾಡ್ಕೊತೀರಾ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ಅದೇ ತೊಗೊತೀರೋ ಇಲ್ಲ ಬೇರೆ ತೊಗೊತೀರಾ, ಇಲ್ಲಾಂದರೆ ಬೇರೆ ನೀವು ರಿಫಂಡ್ ಮಾಡ್ಕೊತೀರಾ, ರಿಪ್ಲೇಸ್ ಮಾಡ್ಕೊತೀರಾ, ಅದು ಕಂಪ್ಲೀಟ್ ನಿಮ್ಮ ಚಾಯ್ಸ್ ಆಗಿರುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ಥರ ಮಾಡ್ಕೊಳ್ಳಿ. ನಾನು ರಿಟರ್ನ್ ಮಾಡಿಬಿಟ್ಟು ಬೇರೆ ಬ್ರ್ಯಾಂಡಲ್ಲಿ ತೊಗೊಂಡೆ. ಸೊ ಇದೇ ಥರ ಏನಂದರೆ ಸಿಂಪಲ್ ಥಿಂಗ್ ನಾನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರೆ, ವಾರಂಟಿ ಇತ್ತು ಅಂದರೆ ಆರಾಮಾಗಿ ನೀವು ರಿಟರ್ನು ಮಾಡ್ಬೋದು, ರಿಪ್ಲೇಸ್ ಸಹ ಮಾಡಿ ವಾರಂಟಿನೂ ಸಹ ಕ್ಲೈಮ್ ಮಾಡಿಬಿಡು, ಇನ್ ಕೇಸ್ ಆ ವಾರಂಟಿ ಪೀರಿಯಡ್ ಟೈಮಲ್ಲಿ ಇದ್ದರೆ ಮಾತ್ರ. ಬಟ್ ಮೇಕ್ ಶ್ಯೂರ್ ಅವರು ಇಗ್ನೋರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಓಕೆ ಸರ್ವಿಸಲ್ಲೇ ಕ್ಲೋಸ್ ಮಾಡೋಣ ಅಂತ ಅಂದ್ಕೊತಾರೆ, ಬಟ್ ನೀವು ಫೋಟೋಸು ಮೇಲ್ಸು ಮತ್ತು ಅಷ್ಟು ವೀಡಿಯೋಸ್ ಎಲ್ಲ ಇಟ್ಕೊಂಡು ನೀವು ಸಬ್ಮಿಟ್ ಮಾಡಿದ್ರೆ ಪಕ್ಕ ನಿಮಗೆ ನಾವು ಕೊಟ್ಟಿರೋ ಕಾಸಿಗೆ ಆ್ಯಕ್ಚುಲಿ ಅದು ನಮಗೆ ಒಂದು ವ್ಯಾಲ್ಯೂಯಬಲ್ ಥಿಂಗ್ ಬರುತ್ತೆ ಅಲ್ವಾ. ಸೊ ಅದಕ್ಕೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಬೇಕಾ ಅಂತ ಅನ್ನಿಸ್ತು. ಸೊ ಇದರಿಂದ ನಿಮ್ಗೆ ಗೊತ್ತಿರುತ್ತೆ, ಓಕೆ ವಾರಂಟಿ ಕಾರ್ಡ್ ಇದ್ದರೆ ನಾವು ಆನ್ಲೈನಲ್ಲೂ ಸಹ ನಾವು ರಿಪ್ಲೇಸ್ಮೆಂಟ್ ರಿಟರ್ನ್ ಮಾಡ್ಕೊಳ್ಬೋದು ಅಂತ. ಓಲ್ಡ್ ಮಾಡೆಲ್ ಬಿಟ್ಟು ಇದು ಬೇರೆ ಥರ ನ್ಯೂ ಮಾಡೆಲ್ ಟ್ರೈ ಮಾಡೋಣ ಅಂತ ನಾನು ಮಿಲ್ಟನ್ ಅವ್ರ ಬ್ರ್ಯಾಂಡ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇನ್ ಕೇಸ್ ನಿಮ್ಗೇನಾದರೂ ಇದು ಲುಕ್ ವೈಸ್ ಸ್ಲಿಮ್ ವೈಸ್ ಎಲ್ಲ ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಯಿತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲೇ ಆ್ಯಡ್ ಮಾಡಿರ್ತೀನಿ ಲಿಂಕು, ಒಂದ್ಸರಿ ಹೋಗಿ ಚೆಕ್ ಮಾಡಿ ನಿಮಗೆ ರೀಸನಬಲ್ ಅನಿಸಿದ್ರೆ ಮಾತ್ರ ತೊಗೊಳ್ಳಿ, ಆಯಿತಾ. ಬಟ್ ಇದರಲ್ಲಿ ಒಂದೇ ಒಂದು ಬ್ಯಾಕ್ ಡ್ರಾಪ್ ಏನಂತ ಹೇಳಿದ್ರೆ, ನೀವು ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಕಂಬಿ ಏನಿರುತ್ತಲ್ಲ ಅದನ್ನು ವಾಶ್ ಮಾಡಿದ್ಮೇಲೆ ಕಂಪ್ಲೀಟು ಡ್ರೈ ಆದಮೇಲೆ ಯೂಸ್ ಮಾಡೋಕ್ಕಾಗೋದು. ಇನ್ ಕೇಸ್ ನೀವು ವೆಟ್ಟಲ್ಲೇ ಯೂಸ್ ಮಾಡಿದ್ರೆ ಈ ಥರ ರಸ್ಟ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಅಲ್ಲೂ ರಸ್ಟ್ ಇರುತ್ತೆ, ಆಮೇಲೆ ಕೆಳಗಡೆ ಇಕ್ಕಿರ್ತೀವಲ್ಲ ಅಲ್ಲೂ ರಸ್ಟ್ ಆಗಿ ಸ್ವಲ್ಪ ಅದು ರಸ್ಟ್ ಹೋಗೋದು ಸ್ವಲ್ಪ ಕಷ್ಟ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅದು ಒಂದು ಬಿಟ್ಟರೆ ಇನ್ನೆಲ್ಲ ಲುಕ್ ವೈಸ್ ಸ್ಲಿಮ್ ವೈಸ್ ಮತ್ತು ಆ ಗ್ಯಾಪು ಎಲ್ಲನೂ ಸೂಪರ್ ಆಗಿದೆ. ನೀವು ಒಂದ್ಸರಿ ನಿಮ್ಗೇನಾದರೂ ಇಷ್ಟ ಇದ್ದರೆ ಒಂದ್ಸರಿ ಚೆಕ್ ಮಾಡಿ. ನಾನು ಇದೇ ಥರ ಒಂದು 3-4 ಪ್ರಾಡಕ್ಟ್ಸ್ ಮಾಡಿದ್ದೀನಿ. ಓಕೆ, ನಾವು ವಾರಂಟಿ ಕಾರ್ಡ್ ಇದ್ರೂ ನನಗೆ ಅಷ್ಟು ಐಡಿಯಾ ಇಲ್ದಿರಾ ಬರೀ ಸರ್ವೀಸಲ್ಲೇ ಅದನ್ನು ಸರಿ ಮಾಡಿಸಿ ಸ್ಯಾಟಿಸ್ಫೈ ಆಗ್ದಿರೇ ಸ್ಯಾಟಿಸ್ಫೈ ಮಾಡಿಕೊಂಡು ಆ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಿದೆ. ಸೊ ಅದಕ್ಕೇ ಈ ಥರ ಒಂದು ನನಗೆ ಆದಮೇಲೆ ನನಗೆ ಓಕೆ ನಿಮ್ಮ ಹತ್ರನೂ ಶೇರ್ ಮಾಡಿದ್ರೆ ನಿಮಗೂ ಇದೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ
ಓಕೆ ಫೈನಲಿ ನನ್ನ ಕಿಚನ್ಗೆ ನ್ಯೂ ಗ್ಯಾಸ್ ಸ್ಟವ್ ಬಂದುಬಿಡ್ತು. ಸೊ ಇದನ್ನು ತಗೊಂಡು ಹಾಡೇನೆ ಬಂತಲ್ವ, ಆಲ್ಮೋಸ್ಟ್ ನಾನು ಅನ್ಬಾಕ್ಸ್ ಮಾಡಿದ್ದೆ ಒಂದು 2 ಡೇಸ್ ಆದಮೇಲೆ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಸೊ ಅದಕ್ಕೆ ಯಾವುದು ಅನ್ಬಾಕ್ಸ್ಗೆಲ್ಲ ವೀಡಿಯೋ ಮಾಡ್ಕೊಳ್ಬೇಕು ಅಂತ ನಾನು ಮಾಡ್ಕೊಳಕ್ಕಾಗಿಲ್ಲ. ಮಾಡಿ ಇದನ್ನು ಯೂಸ್ ಮಾಡಿ ಆಲ್ಮೋಸ್ಟ್ 1 ಮಂತ್ ಆಗೋಗಿದೆ. ಅದಾದಮೇಲೆ ವೀಡಿಯೋ ರೆಕಾರ್ಡ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹಾಡೇ ಹೀಗೆ ಹೊಸ ಸ್ಟವ್ ಬಂತು ಅಂಥೇಳಿ ಸ್ವೀಟೆಲ್ಲ ಮಾಡಿ ತಿಂದಿವ ಡೇನ ಕಂಪ್ಲೀಟ್ ಮಾಡಿತ್ತು. ಏನೇ ಒಂದು ಡೌಟ್ಸ್ ಬಂದ್ರೂ ಇದರಲ್ಲಿ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಪಿಂಗ್ ಮಾಡಿ, ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಇನ್ನೊಂದು ಲಾಂಗ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಬಾಯ್.